போன காலையே போன ஆனா காலையில கூட மச்சான் காலையில போட மச்சான் மச்சான் நடக்கவே கூடாது மச்சான். ಒಬ್ಳು 19 ವರ್ಷದ ಹುಡುಗಿ ಒಂದು ಒಂಟಿ ಬಸ್ ಸ್ಟ್ಯಾಂಡ್ ನಲ್ಲಿ ತುಂಬಾ ಟೆನ್ಷನ್ ಇಂದ ಕಾಯ್ತಾ ಇರ್ತಾಳೆ. ನನ್ನ ಫ್ರೆಂಡ್ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಫೇಸ್ ಟು ಫೇಸ್ ಮಾತಾಡಬೇಕು ಅಂತ ಕರೆದ, ಏನಾಗಿರ್ಬೋದು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ. ಫೈನಲಿ ಅವಳು ಕಾಯ್ತಿದ್ದ ಆ ಟೈಮ್ ಬರುತ್ತೆ. ಅವಳ ಮುಂದೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಆ ಕಾರ್ನಲ್ಲಿ ಇದ್ದದ್ದು ಅವಳಿಗೆ ಕಾಲ್ ಮಾಡಿದ್ದ ಅದೇ ಫ್ರೆಂಡ್. ಅವನು ಬಂದು ಕಾರ್ನಲ್ಲಿ ಕುತ್ಕೋ ಅಂತಾನೆ. ಆ ಕಾರ್ ಹತ್ತೋ ಕ್ಷಣ ಅವಳಿಗೆ ಏನೋ ಸರಿ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಬಟ್ ನನ್ನ ಫ್ರೆಂಡ್ ತಾನೇ ಏನು ಆಗಲ್ಲ ಬಿಡು ಅಂತ ತನ್ನ ಗಟ್ ಫೀಲಿಂಗ್ನ ಇಗ್ನೋರ್ ಮಾಡಿ ಆ ಕಾರ್ನಲ್ಲಿ ಕುತ್ಕೊಳ್ತಾಳೆ. ಬಟ್ ಅವತ್ತು ಅವಳು ತಗೊಂಡ ಆ ಒಂದು ಡಿಸಿಷನ್ ಅವಳ ಲೈಫ್ನ ವರ್ಸ್ಟ್ ಡಿಸಿಷನ್ ಆಗಿತ್ತು. ಯಾಕಂದರೆ ಅವಳು ಕಾಲಿಟ್ಟದ್ದು ಕಾರ್ನ ಒಳಗಲ್ಲ, ಬದಲಾಗಿ ಇಡೀ ತಮಿಳ್ನಾಡನ್ನೇ ಶೇಕ್ ಮಾಡಿದ ಒಂದು ಡೇಂಜರಸ್ ಟ್ರ್ಯಾಪ್ ಒಳಗೆ. Pollachi sexual case. 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 ಫೆಬ್ರವರಿ 12, 2019 ಕೊಯಂಬತ್ತೂರು ಜಿಲ್ಲೆಯ ಪೊಳ್ಳಾಚಿ. ಆ ಹುಡುಗಿಯ ಪ್ರೈವೇಸಿಗೋಸ್ಕರ ನಾವಿಲ್ಲಿ ಅವಳನ್ನ ರಿಯಾ ಅಂತ ಕರೆಯೋಣ. ಆ ದಿನ ರಿಯಾ ಒಂಟಿ ರಸ್ತೆಯಲ್ಲಿ ಕಾಯ್ತಿದ್ದದ್ದು ಅವಳ ಫ್ರೆಂಡ್ ಶಬರಿರಾಜನ್ಗಾಗಿ. ಶಬರಿರಾಜನ್ ಅವಳಿಗೆ ಕಾಲ್ ಮಾಡಿ ಏನೋ ತುಂಬ ಅರ್ಜೆಂಟಾಗಿ ನಿನ್ನ ಹತ್ರ ಫೇಸ್ ಟು ಫೇಸ್ ಮಾತಾಡಬೇಕು ಅಂತ ಹೇಳಿ ಅವಳನ್ನು ಅಲ್ಲಿಗೆ ಕರೆಸಿದ್ದ. ಅವಳ ಮುಂದೆ ಕಾರ್ ಬಂದು ನಿಂತಾಗ ಡ್ರೈವಿಂಗ್ ಸೀಟಲ್ಲಿ ಇದ್ದದ್ದು ಇದೇ ಶಬರಿರಾಜನ್. ಅವನ ಪಕ್ಕದ ಸೀಟಲ್ಲಿ ಅವನ ಫ್ರೆಂಡ್ ತಿರುನಾವಕ್ಕರಸು ಕೂಡ ಇದ್ದ. ಅವನು ಕೂಡ ರಿಯಾಗೆ ಫ್ರೆಂಡೇ. ಬಟ್ ಶಬರಿರಾಜನ್ ಜೊತೆಗೆ ಇವನು ಕೂಡ ಬರ್ತಾನೆ ಅನ್ನೋ ಯಾವ ಕ್ಲೂ ಕೂಡ ರಿಯಾಗೆ ಇರಲಿಲ್ಲ. ಆಗಲೇ ಅವಳ ಮೈಂಡಲ್ಲಿ ಏನೋ ಸರಿ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ವಾರ್ನಿಂಗ್ ಕೊಡುತ್ತೆ. ಬಟ್ ಸಾಮಾನ್ಯವಾಗಿ ಮನುಷ್ಯರಿಗೆ ಈ ಥರ ಗಟ್ ಫೀಲಿಂಗ್ ಬರೋದು ಯಾವುದಾದ್ರೂ ಅನ್ನೋನ್ ಪ್ಲೇಸಲ್ಲಿ ಆ್ಯಂಡ್ ಅನ್ನೋನ್ ಪರ್ಸನ್ ಜೊತೆಗೆ ಇದ್ದಾಗ ಮಾತ್ರ ಅಲ್ವಾ. ಸೊ ರಿಯಾ ಕೂಡ ಆ ಗಟ್ ಫೀಲಿಂಗ್ ಅನ್ನ ಇಗ್ನೋರ್ ಮಾಡಿ ಇಬ್ರು ನನ್ನ ಫ್ರೆಂಡ್ ತಾನೆ, ಏನು ಪ್ರಾಬ್ಲಮ್ ಆಗಲ್ಲ ಬಿಡು ಅಂತ ಅನ್ಕೊಂಡು ಕಾರ್ ಒಳಗೆ ಹತ್ತಾಳೆ. ಹತ್ತಿದ ತಕ್ಷಣ ಅವಳ ಜೊತೆ ಮಾತಾಡ್ಲಿಕ್ಕಂತ ಶಬರಿರಾಜನ್ ಬ್ಯಾಕ್ ಸೀಟ್ಗೆ ಬರ್ತಾನೆ. ಆಗ ಡ್ರೈವಿಂಗ್ ಸೀಟ್ಗೆ ಶಿಫ್ಟ್ ಆಗಿದ್ದು ತಿರುನಾವಕ್ಕರಸು. ಗಾಡಿ ಸ್ಟಾರ್ಟ್ ಆಗಿ ಸ್ವಲ್ಪ ಮುಂದೆ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾ ಇರುವಾಗ ಕತ್ತಲಲ್ಲಿ ಮೊದಲೇ ಪ್ಲಾನ್ ಮಾಡಿ ಕಾಯ್ತಿದ್ದ ಇಬ್ಬರು ಸ್ಟ್ರೇಂಜರ್ಸ್ ಸಡನ್ ಆಗಿ ಕಾರ್ ಡೋರ್ ಓಪನ್ ಮಾಡಿಕೊಂಡು ಒಳಗೆ ನುಗ್ತಾರೆ. ರಿಯಾಗೆ ಕನ್ಫರ್ಮ್ ಆಗುತ್ತೆ ತನ್ನ ಗಟ್ ಫೀಲಿಂಗ್ ಕೊಟ್ಟ ವಾರ್ನಿಂಗ್ 100% ಸರಿ ಇತ್ತು ಅಂತ. ಬಟ್ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಈಗ ಕಾರ್ನ ಡ್ರೈವಿಂಗ್ ಸೀಟಲ್ಲಿ ತಿರುನಾವಕ್ಕರಸು, ಅವನ ಪಕ್ಕ ಫ್ರಂಟ್ ಸೀಟಲ್ಲಿ ಆ ಒಬ್ಬ ಸ್ಟ್ರೇಂಜರ್, ಇನ್ನು ಬ್ಯಾಕ್ ಸೀಟ್ನ ಮಧ್ಯದಲ್ಲಿ ರಿಯಾ. ಅವಳ ಒಂದು ಕಡೆ ಡೋರ್ ಹತ್ರ ಶಬರಿರಾಜನ್, ಇನ್ನೊಂದು ಕಡೆ ಇನ್ನೊಬ್ಬ ಸ್ಟ್ರೇಂಜರ್. ಆ ಇಬ್ಬರು ಸ್ಟ್ರೇಂಜರ್ಸ್ ಸತೀಶ್ ಮತ್ತು ವಸಂತ್ ಕುಮಾರ್ ಅಂತ. ಇವರಿಬ್ಬರು ಕೂಡ ಈ ಇಡೀ ಪ್ಲಾನ್ನ ಮಾಸ್ಟರ್ ಮೈಂಡ್ಸ್ ಆಗಿದ್ದು. ಈಗ ರಿಯಾ ಎದುರಿಸಬೇಕಾಗಿದ್ದು 4 ಜನರನ್ನ. ಅದು ಕೂಡ ರಿಯಾಳ ಜೊತೆಗೆ ಏನೇನು ಮಾಡಬೇಕು ಅಂತ ಮೊದಲೇ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಆ 4 ಜನರನ್ನು. ಮೊದಲು ಅವಳ ಕುತ್ತಿಗೆಯಲ್ಲಿದ್ದ ಗೋಲ್ಡ್ ಚೈನ್ ಕಿತ್ಕೊಳ್ತಾರೆ. ಆಮೇಲೆ ಆ 4 ಜನ ಸೇರಿ ಆ ಮುಚ್ಚಿದ ಕಾರ್ ಒಳಗೆ ಅವಳ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ರಿಯಾ ಕಣ್ಣೀರು ಹಾಕ್ತಾ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾಳೆ. ಆದರೆ ಆ ರಾಕ್ಷಸರು ಮುಂದೆ ಲೈಫ್ ಲಾಂಗ್ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮನಿ ಮತ್ತು ಸೆಕ್ಸುವಲ್ ಫೇವರ್ಸ್ ಡಿಮ್ಯಾಂಡ್ ಮಾಡೋಕೆ ಅಂತಲೇ ಇದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಕೊನೆಗೆ ಪೊಲೀಸ್ಗಾಗಲಿ ಮನೆಯಲ್ಲಿ ಆಗಲಿ ಒಂದು ಮಾತು ಹೇಳಿದರೆ ಈ ವಿಡಿಯೋ ಇಡೀ ಇಂಟರ್ನೆಟ್ಗೆ ವೈರಲ್ ಆಗುತ್ತೆ ಅಂತ ಬೆದರಿಸಿ ಆ ಕತ್ತಲ ನಡು ರಸ್ತೆಯಲ್ಲಿ ರಿಯಾಳನ್ನು ಬಿಸಾಡಿ ಹೊರಟು ಹೋಗ್ತಾರೆ. ಆ ಕತ್ತಲ ರಸ್ತೆಯಲ್ಲಿ ಒಂಟಿಯಾಗಿ ನಿಂತಿದ್ದ ರಿಯಾಳ ಪರಿಸ್ಥಿತಿ ಹೇಗಿತ್ತು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಅವಳ ಮೇಲೆ ಆದ ಫಿಸಿಕಲ್ ಅಟ್ಯಾಕ್ಗಿಂತ ಅವಳ ಮನಸ್ಸಿಗೆ ಆದ ಟ್ರಾಮಾ ತುಂಬ ದೊಡ್ಡದಾಗಿತ್ತು. ಅವಳ ಕಣ್ಣ ಮುಂದೆ ಕಾಡ್ತಾ ಇದ್ದದ್ದು ಒಂದೇ ಒಂದು ವಿಷಯ, ಅದೇ ಆ ವಿಡಿಯೋ. ಒಂದು ವೇಳೆ ಆ ವಿಡಿಯೋ ವೈರಲ್ ಆದರೆ ನನ್ನ ಅಪ್ಪ ಅಮ್ಮನ ಮರ್ಯಾದೆ ಏನಾಗಬೇಡ, ಈ ಸಮಾಜ ನನ್ನ ಯಾವ ದೃಷ್ಟಿಯಿಂದ ನೋಡುತ್ತೆ, ನನ್ನ ಫ್ಯೂಚರ್ ಏನಾಗುತ್ತೆ ಅನ್ನೋ ಭಯ ಅವಳನ್ನು ಕಂಪ್ಲೀಟ್ ಸೈಲೆಂಟ್ ಮಾಡಿಬಿಟ್ಟಿತ್ತು. ಮುಂದಿನ ಕೆಲವು ದಿನ ಆ ಕಾಮುಕರು ಎಷ್ಟು ಸಾರಿ ರಿಯಾಳನ್ನು ಕರೆದ್ರು ಅಷ್ಟು ಸಾರಿ ಆ ವಿಡಿಯೋ ವೈರಲ್ ಆಗೋ ಭಯದಿಂದ ರಿಯಾ ಅವರ ಬಳಿ ಹೋಗಬೇಕಾದ ಅಸಹಾಯಕ ಪರಿಸ್ಥಿತಿ. ಅವರು ಹೇಳಿದ್ದನ್ನೆಲ್ಲ ಕೇಳುವಂತ ನರಕ ಆ ಹುಡುಗಿಯದಾಗಿತ್ತು. ಬಟ್ ಕೊನೆಗೆ ಇನ್ನು ಎಷ್ಟಂತ ಈ ಕಷ್ಟನ ತಡ್ಕೊಳ್ಳೋದು ಅಂತ ರಿಯಾ ಎಲ್ಲ ವಿಷಯ ತನ್ನ ಅಣ್ಣನ ಹತ್ರ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ನನ್ನ ಅಣ್ಣ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಇದರಿಂದ ಬಚಾವ್ ಮಾಡ್ಬೋದು ಅನ್ನೋ ಒಂದೇ ಒಂದು ಹೋಪಿಂದ ನಡೆದಿದ್ದೆಲ್ಲವನ್ನು ತನ್ನ ಅಣ್ಣನ ಹತ್ರ ಹೇಳ್ತಾಳೆ. ಥ್ಯಾಂಕ್ ಗಾಡ್. ಯಾಕಂದರೆ ಅವಳ ಅಣ್ಣ ಕೂಡ ಅವಳ ಸಿಚುವೇಶನನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ತಾನೆ. ಅವಳ ಮೇಲೆ ರೇಗಾಡುವ ಬದಲು ಪ್ರತಿಯೊಬ್ಬ ಅಣ್ಣನು ಇಂಥ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕೋ ಅದೇ ರೀತಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾನೆ.
ನೇರವಾಗಿ ತನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಆ ಮೇನ್ ಆರೋಪಿಗಳಾದ ಶಬರಿರಾಜನ್ ಮತ್ತು ತಿರುನಾವಕ್ಕರಸುನ ಹುಡುಕಿ ನಡು ರಸ್ತೆಯಲ್ಲಿ ಹಿಡಿದು ಹಿಗ್ಗಾಮುಗ್ಗ ಹೊಡಿತಾನೆ. ತನ್ನ ತಂಗಿಯ ವಿಡಿಯೋನ ಹೇಗಾದ್ರೂ ಮಾಡಿ ಡಿಲೀಟ್ ಮಾಡಬೇಕು ಅಂತ ಅವರಿಗೆ ಬಾರಿಸಿ ಶಬರಿರಾಜನ್ನ ಮೊಬೈಲ್ ಕಿತ್ಕೊಂಡು ಗ್ಯಾಲರಿ ಓಪನ್ ಮಾಡ್ತಾನೆ. ಆದರೆ ಆ ಮೊಬೈಲ್ ನೋಡಿದಾಗ ಆ ಅಣ್ಣನಿಗೆ ಅವನ ಕಣ್ಣನ್ನೇ ನಂಬಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಆ ಮೊಬೈಲ್ ಗ್ಯಾಲರಿಯಲ್ಲಿ ಇದ್ದದ್ದು ಕೇವಲ ರಿಯಾಳ ಒಂದು ವಿಡಿಯೋ ಮಾತ್ರ ಆಗಿರಲಿಲ್ಲ. ಇನ್ನೂ ಕೆಲವು ಹುಡುಗಿಯರ ವಿಡಿಯೋ ಅಲ್ಲಿ ಇದ್ವು. ಆ ವಿಡಿಯೋಸ್ಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಅವರೆಲ್ಲರೂ ಸೆಕ್ಷುವಲ್ ಅಸಾಲ್ಟ್ ಮತ್ತು ರೇಪ್ಗೆ ಒಳಗಾಗಿದ್ದಾರೆ ಅಂತ. ಇದನ್ನ ನೋಡಿದ ತಕ್ಷಣ ರಿಯಾಳ ಅಣ್ಣನಿಗೆ ಒಂದು ವಿಷಯ ಕ್ಲಿಯರ್ ಆಯಿತು. ತಾನು ಅಂದುಕೊಂಡಿದ್ದಕ್ಕಿಂತ ಇದು ಬಹಳ ದೊಡ್ಡ ಮ್ಯಾಟರ್. ತನ್ನ ತಂಗಿ ಒಂದು ಬೃಹತ್ ಸೆಕ್ಸ್ಟಾರ್ಷನ್ ಟ್ರ್ಯಾಪ್ಗೆ ಬಲಿಯಾಗಿದ್ದಾಳೆ ಅಂತ. 24 ಫೆಬ್ರವರಿ 2019 ರಿಯಾಳ ಅಣ್ಣ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಬರಿರಾಜನ್ ಮತ್ತು ಉಳಿದ 3 ಜನರ ವಿರುದ್ಧ ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ರಾಬರಿ ಕೇಸ್ ದಾಖಲು ಮಾಡ್ತಾನೆ. ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಪೊಲೀಸ್ ಆ 4 ಜನರನ್ನು ಹಿಡಿದು ಅವರ ಫೋನ್ ಚೆಕ್ ಮಾಡಿದಾಗ ರಿಯಾಳ ಹಾಗೆ ಇನ್ನು ಎಷ್ಟೋ ಹುಡುಗಿಯರ ಮೇಲೆ ಸಿಮಿಲರ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡಿರೋದು ಕನ್ಫರ್ಮ್ ಆಗುತ್ತೆ. ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ವಿಡಿಯೋಸ್ಗಳನ್ನು 2016ರಿಂದ 2018ರ ಮಧ್ಯದಲ್ಲಿ ಶೂಟ್ ಮಾಡಲಾಗಿತ್ತು. ಈ ವಿಡಿಯೋಸ್ಗಳಲ್ಲಿ ಇದ್ದವರನ್ನ ಐಡೆಂಟಿಫೈ ಮಾಡಿದಾಗ ಒಂದು ಶಾಕಿಂಗ್ ಸತ್ಯ ಆಚೆ ಬರುತ್ತೆ. ಈ ಟ್ರ್ಯಾಪ್ಗೆ ಬರೋಬ್ಬರಿ 200ಕ್ಕೂ ಹೆಚ್ಚು ವಿಕ್ಟಿಮ್ಸ್ ಬಲಿಯಾಗಿದ್ರು. ಅದರಲ್ಲಿ ಸ್ಟೂಡೆಂಟ್ಸ್, ಟೀಚರ್ಸ್, ಡಾಕ್ಟರ್ಸ್ ಮತ್ತು ಕೆಲವು ನರ್ಸಸ್ ಕೂಡ ಇದ್ರು. ಇದರಲ್ಲಿ ಹೆಚ್ಚಾಗಿ ಲೋವರ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದ ಹುಡುಗಿಯರೇ ಟಾರ್ಗೆಟ್ ಆಗಿದ್ರು. ಯಾಕಂದ್ರೆ ಅಂಥವರನ್ನ ಬೆದರಿಸೋದು ಈ ಕ್ರಿಮಿನಲ್ಸ್ಗೆ ತುಂಬಾನೇ ಸೇಫ್ ಮತ್ತು ಈಸಿ ಆಗಿತ್ತು. ಆ ಎಲ್ಲ ವಿಡಿಯೋಸ್ಗಳಲ್ಲಿ ಹುಡುಗಿಯರು ಅಳ್ತಾ ಬೇಡ್ಕೊಳ್ತಾ ಕಣ್ಣೀರು ಹಾಕ್ತಿದ್ರು. ಆ ರಾಕ್ಷಸರು ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಆ ವಿಡಿಯೋಸ್ಗಳನ್ನು ಇಟ್ಕೊಂಡು ಅವರು ಆ ಹುಡುಗಿಯರಿಂದ ಪದೇ ಪದೇ ಸೆಕ್ಷುವಲ್ ಮತ್ತು ಫೈನಾನ್ಷಿಯಲ್ ಫೇವರ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ರು. ಮುಂದೆ ಯಾವ ಹುಡುಗಿಯು ಇಂಥ ಟ್ರ್ಯಾಪ್ಗೆ ಬಲಿಯಾಗಬಾರ್ದು ಅಂದ್ರೆ ಈ ಕ್ರಿಮಿನಲ್ಗಳ ಆ ಟ್ರ್ಯಾಪ್ ಅನ್ನ ನಾವು ಡಿಕೋಡ್ ಮಾಡಲೇಬೇಕು. ಈ ಗ್ಯಾಂಗ್ನ ಮೊದಲ ಸ್ಟೆಪ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು. ಬೇರೆ ಬೇರೆ ಹುಡುಗಿಯರಿಗೆ ಗಾಳ ಹಾಕಿ ಅವರ ಹತ್ರ ಮಾತಾಡ್ತಾ ಫ್ಲರ್ಟ್ ಮಾಡ್ತಾ ಕೆಲವು ಸರಿ ಅವರ ಜೊತೆ ರಿಲೇಶನ್ಶಿಪ್ಗೂ ಬರ್ತಾ ಇದ್ರು. ಮೋಸ್ಟ್ ಆಫ್ ದ ಟೈಮ್ ಹುಡುಗಿಯರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದದ್ದು ಇದೇ ಶಬರಿರಾಜನ್. ಇವನು ಹುಡುಗಿಯರ ಜೊತೆಗೆ ಸ್ವೀಟ್ ಆಗಿ ಮಾತಾಡಿ ಫ್ಲರ್ಟ್ ಮಾಡಿ ಅವರನ್ನ ಮೀಟ್ ಆಗ್ಲಿಕ್ಕೆ ಅಂತ ಕರಿತಿದ್ದ. ಆದ್ರೆ ಅವನು ಮೀಟ್ ಆಗೋಕೆ ಕರಿತಿದ್ದ ಪ್ಲೇಸ್ ಇದೆಯಲ್ವಾ, ಅದು ಯಾವುದೋ ಪಬ್ಲಿಕ್ ಪ್ಲೇಸ್ ಆಗಿರಲಿಲ್ಲ. ಬದಲಾಗಿ ತುಂಬಾ ಐಸೋಲೇಟೆಡ್ ಆಗಿದ್ದ, ಯಾರು ಇಲ್ಲದ ಒಂದು ಫಾರ್ಮ್ ಹೌಸ್ ಆಗಿರ್ತಿತ್ತು. ಆ ಫಾರ್ಮ್ ಹೌಸ್ ಕೂಡ ಇವರ ಗ್ಯಾಂಗ್ನ ಒಬ್ಬ ಮೆಂಬರ್ನದ್ದೇ ಆಗಿತ್ತು. ಶಬರಿರಾಜನ್ನ ಮೋಡಿಯ ಮಾತಿನ ಜಾಲದಲ್ಲಿ ಸಿಕ್ಕಿಬಿಡ್ತಿದ್ದ ಹುಡುಗಿಯರು ಯಾವಾಗ ಆ ಫಾರ್ಮ್ ಹೌಸ್ಗೆ ಬರ್ತಿದ್ರು ಆಗ ಅವರನ್ನ ಬ್ರೂಟಲ್ ಆಗಿ ರೇಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಇನ್ನು ಕೆಲವು ಕೇಸ್ಗಳಲ್ಲಿ ಇವರ ಪ್ರೀತಿ ಪ್ರೇಮದ ನಾಟಕದ ಬಲೆಗೆ ಬಿದ್ದ ಹುಡುಗಿಯರ ಫಿಸಿಕಲ್ ಮೂವ್ಮೆಂಟ್ ಅನ್ನು ಕೂಡ ಕದ್ದು ಮುಚ್ಚಿ ರೆಕಾರ್ಡ್ ಮಾಡ್ತಿದ್ರು. ತಾವು ಟ್ರ್ಯಾಪ್ ಆಗಿದ್ದೀವಿ ಅನ್ನೋ ಯಾವ ಐಡಿಯಾ ಕೂಡ ಆ ಹುಡುಗಿಯರಿಗೆ ಇರಲಿಲ್ಲ. ನಾನು ಮೊದಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಬರೀ 4 ಜನ ಮಾತ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯಿತು ಇದರಲ್ಲಿ ಇನ್ನೂ 5 ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅಂದರೆ ಒಟ್ಟು 9 ಜನ ಆರೋಪಿಗಳು. ಈ ಗ್ಯಾಂಗ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಶುರುವಾದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಹೊರಗಡೆ ನೋಡೋಕೆ ಇವರೆಲ್ಲ ಸಮಾಜದಲ್ಲಿ ಒಳ್ಳೆ ಡೀಸೆಂಟ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಿದ್ರು. ಆದರೆ ಒಳಗಡೆ ಮುಗ್ಧ ಹುಡುಗಿಯರನ್ನ ಟ್ರ್ಯಾಪ್ ಮಾಡೋಕೆ ಅಂತಾನೆ ಒಂದು ಡೇಂಜರಸ್ ಗ್ಯಾಂಗ್ ಕಟ್ಕೊಂಡಿದ್ರು. ಆ 9 ರಾಕ್ಷಸರು ಯಾರು ಅಂದರೆ ಶಬರಿರಾಜನ್, ತಿರುನಾವಕ್ಕರಸು, ಸತೀಶ್, ಅರುಣಾನಂದಂ, ವಸಂತ್ ಕುಮಾರ್, ಮಣಿ, ಬಾಬು, ಅರುಣ್ ಕುಮಾರ್ ಮತ್ತು ಅರುಣಿಮಸ್ ಪಾಲ್. ಈ 9 ಜನರಲ್ಲಿ ಒಬ್ಬ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಕೂಡ ಇದ್ದಾನಂತ ಯಾವಾಗ ಗೊತ್ತಾಯಿತು ಆಗ ಈ ಇಡೀ ಕೇಸ್ ನ್ಯಾಷನಲ್ ಲೆವೆಲಲ್ಲಿ ಲೈಮ್ ಲೈಟ್ಗೆ ಬಂತು. ಪೊಲೀಸ್ನ ಎದುರು ಈಗ ಇದ್ದ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ವಿಕ್ಟಿಮ್ಸ್ ಅನ್ನ ಕನ್ವಿನ್ಸ್ ಮಾಡಿ ಈ 9 ಜನರ ವಿರುದ್ಧ ಸಾಕ್ಷಿ ಹೇಳುವ ಹಾಗೆ ಮಾಡೋದು. ಪೊಲೀಸರು ತಮ್ಮ ಬಳಿ ಇದ್ದ ಡಿಜಿಟಲ್ ಮೊಬೈಲ್ ಎವಿಡೆನ್ಸ್ ಇಂದ ಎಷ್ಟು ಹುಡುಗಿಯರು ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಐಡೆಂಟಿಫೈ ಮಾಡಿದ್ರು. ಹಾಗೆ ಅವರನ್ನು ಅಪ್ರೋಚ್ ಕೂಡ ಮಾಡಿದ್ರು. ಆದರೆ ವಿಕ್ಟಿಮ್ಸ್ ಸಾಕ್ಷಿ ಹೇಳೋಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಈ ನ್ಯೂಸ್ ಇಡೀ ತಮಿಳುನಾಡಿನ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಒಂದು ವೇಳೆ ಇವರು ಸಾಕ್ಷಿ ಹೇಳೋಕೆ ಮುಂದೆ ಬಂದರೆ ಅವರ ಐಡೆಂಟಿಟಿನ ಮುಚ್ಚಿ ಇಡ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಕೂಡ ಇರಲಿಲ್ಲ.
ಎಲ್ಲಿ ತಮ್ಮ ಐಡೆಂಟಿಟಿ ಲೀಕ್ ಆಗಿ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೋ ಅನ್ನೋ ಭಯದಲ್ಲಿ ಎಲ್ಲ ವಿಕ್ಟಿಮ್ಸ್ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಅವರ ಆ ಭಯ ನಿಜ ಆಗಿತ್ತು. ಯಾಕಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಮಾಡಿದ ಒಂದು ತಪ್ಪು ಇಡೀ ಇನ್ವೆಸ್ಟಿಗೇಷನ್ ಅನ್ನೇ ಸಂಕಷ್ಟದಲ್ಲಿ ತಳ್ಳಿತ್ತು. ಪ್ರೆಸ್ ಮೀಟ್ನಲ್ಲಿ ಆ ಆಫೀಸರ್ ಬೈ ಮಿಸ್ಟೇಕ್ ಆಗಿಯೋ ಅಥವಾ ಪ್ರೆಷರ್ ಇಂದನೋ ನಮ್ಮ ಸ್ಟೋರಿಯಲ್ಲಿ ಬರೋ ಮೊದಲ ವಿಕ್ಟಿಮ್ ರಿಯಾಳ ಒರಿಜಿನಲ್ ಹೆಸರು, ಅವಳ ಅಣ್ಣನ ಹೆಸರು ಮತ್ತು ಅವಳು ಓದ್ತಿದ್ದ ಕಾಲೇಜ್ ಹೆಸರನ್ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತಾರೆ. ಒಬ್ಬ ರೇಪ್ ಅಥವಾ ಸೆಕ್ಷುವಲ್ ವಿಕ್ಟಿಮ್ನ ಐಡೆಂಟಿಟಿ ರಿವೀಲ್ ಮಾಡೋದು ಇಂಡಿಯನ್ ಲಾ ಪ್ರಕಾರ ದೊಡ್ಡ ಕ್ರೈಮ್. ಈ ಘಟನೆ ಉಳಿದ ಎಲ್ಲ ವಿಕ್ಟಿಮ್ಸ್ ಅನ್ನ ಇನ್ನಷ್ಟು ನಡುಗಿಸಿಬಿಟ್ಟಿತ್ತು. ಆದರೆ CBI ಮತ್ತು ಇನ್ವೆಸ್ಟಿಗೇಷನ್ ಟೀಮ್ ಸೋಲೊಪ್ಕೊಳ್ಳಿಲ್ಲ. ಅವರು ಆ ವಿಕ್ಟಿಮ್ಸ್ಗೆ ಕೌನ್ಸಿಲಿಂಗ್ ಮಾಡಿದ್ರು, ಅವರ ಟ್ರಾಮಾನ ಹ್ಯಾಂಡಲ್ ಮಾಡಲು ಸಪೋರ್ಟ್ ಕೊಟ್ಟರು. ನಿಮಗೆ ನ್ಯಾಯ ಕೊಡಿಸ್ತೀವಿ, ಹೆದರಬೇಡಿ ಅಂತ ಧೈರ್ಯ ತುಂಬಿದ್ರು. ಇದರ ರಿಸಲ್ಟ್ 200 ಜನರಲ್ಲಿ ಕೊನೆಗೆ 8 ಜನ ವಿಕ್ಟಿಮ್ಸ್ ಧೈರ್ಯವಾಗಿ ಸಾಕ್ಷಿ ಹೇಳೋಕೆ ಮುಂದೆ ಬಂದರು. ಹಾಗೆ ಕೆಲವು ಐ ವಿಟ್ನೆಸ್ ಕೂಡ ಸಿಕ್ಕರು. ಈಗ ಪೊಲೀಸ್ ಹತ್ರ ಸಾಲಿಡ್ ಡಿಜಿಟಲ್ ಎವಿಡೆನ್ಸ್ ಇತ್ತು. 400ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಐಟಮ್ಸ್, ಇದರಲ್ಲಿ ಸೋಷಿಯಲ್ ಮೀಡಿಯಾ ಚಾಟ್ಸ್ ಮತ್ತು ಅಸಲ್ಟ್ ವಿಡಿಯೋಸ್ ಇದ್ವು. 200ಕ್ಕೂ ಹೆಚ್ಚು ಡಾಕ್ಯುಮೆಂಟ್ಸ್, 8 ಜನ ಸರ್ವೈವರ್ಸ್ನ ಟೆಸ್ಟಿಮೋನಿ ಹಾಗೂ ಇನ್ನೆಷ್ಟೋ ಸಾಕ್ಷಿಗಳು ಪೊಲೀಸರ ಬಳಿ ಇದ್ದು. ಈಗ ಇದೊಂದು ಎಕ್ಸ್ಟ್ರೀಮ್ಲಿ ಸಾಲಿಡ್ ಕೇಸ್ ಆಗಿತ್ತು. ಆ 9 ಜನ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗೋಕೆ ಯಾವ ದಾರಿಯೂ ಉಳಿದಿರಲಿಲ್ಲ. ಕೋರ್ಟ್ನಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಚಾರಣೆಯನ್ನ ಮೀಡಿಯಾ ಜನಸಾಮಾನ್ಯರ ಎದುರು ಇಡ್ತಾ ಇತ್ತು. ತಮಿಳ್ನಾಡು ಮಾತ್ರ ಅಲ್ಲ, ಇಡೀ ಇಂಡಿಯಾದ ಜನ ಈ ಕೇಸ್ನ ನೋಡ್ತಾ ಇದ್ರು. ಯಾಕಂದ್ರೆ ಇದು ಬರೀ ಆ 200 ಹುಡುಗಿಯರ ವಿಷಯ ಆಗಿರ್ಲಿಲ್ಲ. ನಾಳೆ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಭಯ ಪ್ರತಿಯೊಬ್ಬರಿಗೂ ಶುರುವಾಗಿತ್ತು. ನಾನು ಸ್ಟಾರ್ಟಿಂಗ್ ಡೇಟ್ ಹೇಳಿದಾಗ ನಿಮ್ಗೆ ಅನಿಸಿರ್ಬೋದು ಈ ಕೇಸ್ ತುಂಬಾ ಲಾಂಗ್ ಟೈಮ್ ಹೋಗಿದೆ ಅಂತ. ಎಸ್ ಫ್ರೆಂಡ್ಸ್, ಈ ಕಾನೂನು ಹೋರಾಟ ಬರೋಬ್ಬರಿ 6 ವರ್ಷಗಳ ಕಾಲ ನಡೀತು. ಆದರೆ 6 ವರ್ಷಗಳ ಹೋರಾಟದ ನಂತರ ಆ 9 ಜನರಿಗೂ ಜೀವಾವಧಿ ಶಿಕ್ಷೆ ಆಗಿದೆ. All 9 accused have been sentenced to life imprisonment until death, bringing closure to a harrowing chapter that exposed a deeply disturbing network of sexual violence. ನಾವಿಲ್ಲಿ ರಿಯಾ ಮತ್ತು ಅವಳ ಅಣ್ಣನ ಧೈರ್ಯನ ಮೆಚ್ಚಲೇಬೇಕು. ಅವತ್ತು ರಿಯಾ ಸಮಾಜಕ್ಕೆ ಹೆದರಿ ಸುಮ್ಮನಾಗಿದ್ರೆ ಆ 200 ಹುಡುಗಿಯರ ಲಿಸ್ಟ್ ಇವತ್ತು 2000 ದಾಟ್ತಿತ್ತು. ನಮ್ಮಲ್ಲಿ ವಿಕ್ಟಿಮ್ಸ್ ಬ್ಲೇಮಿಂಗ್ ನಿಲ್ಲೋವರೆಗೂ ಈ ಸಮಾಜ ಬದಲಾಗಲ್ಲ. ಹುಡುಗಿ ಹಾಕಿದ ಡ್ರೆಸ್ ಸಣ್ಣದಿತ್ತು, ಅವಳು ಅವರ ಜೊತೆಗೆ ಹೋಗ್ಲೇಬಾರ್ದಿತ್ತು ಅಂತ ಜಡ್ಜ್ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ಆಗ ಎಲ್ಲ ವಿಕ್ಟಿಮ್ಸ್ ಮುಂದೆ ಬಂದು ಅವರಿಗೆ ಆದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಕತ್ತಲ ಕಾರಿನಲ್ಲಿ ರಿಯಾ ಅನುಭವಿಸಿದ ಆ ನರಕ, ಆ ಭೀಕರ ಟ್ರ್ಯಾಪ್ ಇನ್ಯಾವ ಹುಡುಗಿಗೂ ಬರಬಾರ್ದು. ಈ ತರ ಫೇಕ್ ಲವ್ ಮತ್ತೆ ಬ್ಲ್ಯಾಕ್ ಮೇಲ್ ಸ್ಕ್ಯಾಮ್ಗಳು ನಮ್ಮ ಸುತ್ತಮುತ್ತನೇ ನಡೀತಾ ಇರುತ್ತೆ. ಆದರೆ ನಮ್ಗೆ ಗೊತ್ತಿರಲ್ಲ. ನಮ್ಮ ಸುತ್ತಮುತ್ತ ಹೆಣ್ಮಕ್ಕಳು ಸದಾ ಸೇಫ್ ಆಗಿರ್ಬೇಕು, ಇಂಥ ಟ್ರ್ಯಾಪ್ಗಳ ಬಗ್ಗೆ ಅವರಿಗೆ ಮೊದಲೇ ಎಚ್ಚರಿಕೆ ಇರಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.